ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಮಿನಿ ವ್ಲಾಗ್. ತುಪ್ಪ ಕಾಯಿಸೋದಕ್ಕೆ ನಾನು ಯಾವ ಬೆಣ್ಣೆ ಯೂಸ್ ಮಾಡ್ತೀನಿ, ಹಾಗೆ ಸಿಂಪಲ್ ಸ್ಟೆಪ್ಸಲ್ಲಿ ಬಟರಿಂದ ಗೀನ ಹೇಗೆ ಮಾಡೋದು ಅಂತ ಇವತ್ತಿನ ಮಿನಿ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾನು ಯೂಸ್ ಮಾಡೋ ಬಟರ್ ಬಂದು ಕಿರ್ಕ್ಲೆಂಡ್ ಅನ್ಸಾಲ್ಟೆಡ್ ಬಟರ್. ಇದು ಕಾಸ್ಕೋನಲ್ಲಿ ತೊಗೊಂಡು ಬರ್ತೀನಿ. 4 ಬಾಕ್ಸ್ ಬರುತ್ತೆ. ಅದರಲ್ಲಿ 1 ಬಾಕ್ಸಲ್ಲಿ ನಾನು ತುಪ್ಪನ ಕಾಯಿಸ್ತೀನಿ. ಪ್ರತಿ ಸರಿ ಫ್ರೆಶ್ ಆಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ಪ್ಯೂರ್ ಐರಿಷ್ ಬಟರ್. ಇದು ಗ್ರಾಸ್ ಫೆಡ್ ಬಟರ್. ತುಂಬಾ ಚೆನ್ನಾಗಾಗುತ್ತಂತೆ ತುಪ್ಪ. ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ನೀವು ಯಾರಾದರೂ ಟ್ರೈ ಮಾಡೋರಿದ್ರೆ ಯೂಸ್ ಆಗಲಿ ಅಂತ ಶೇರ್ ಮಾಡಿದೆ. ಈ ತುಪ್ಪ ಕಾಯಿಸೋದಕ್ಕೆ 5ರಿಂದ 10 ನಿಮಿಷ ಸಾಕಾಗುತ್ತೆ. ತುಂಬಾ ಬೇಗ ಆಗುತ್ತೆ. ಫಸ್ಟ್ ಒಂದು ಪಾತ್ರೆನಲ್ಲಿ ಬಟರ್ನ ಹಾಕಿ ಕರ್ಗೋದಕ್ಕೆ ಇಟ್ಟಿದ್ದೀನಿ. ಬಟರ್ ಎಲ್ಲ ಮೆಲ್ಟ್ ಆಗಿ ಮಿಲ್ಕ್ ಸಾಲಿಡ್ಸ್ ಎಲ್ಲ ಸೆಪರೇಟ್ ಆಗ್ತಾ ಇದೆ, ನೋಡ್ತಾ ಇರ್ಬೋದು. ಕರೆಕ್ಟಾಗಿ ಯಾವ ಟೈಮಲ್ಲಿ ಸ್ಟವ್ ಆಫ್ ಮಾಡಬೇಕು ಅನ್ನೋದನ್ನು ಶೇರ್ ಮಾಡಿದ್ದೀನಿ ನೋಡಿ. ನೋಡಿದ್ರಿ ಅಲ್ವಾ, ತುಪ್ಪ ಇನ್ನೇನು ರೆಡಿ ಆಗ್ತಿದೆ ಅನ್ನುವಾಗ ಆ ರೀತಿ ಸೌಂಡ್ ಬಂದು ಫುಲ್ಲು ಸೈಲೆಂಟ್ ಆಗಿಬಿಡುತ್ತೆ. ಆ ಟೈಮಲ್ಲಿ ಸ್ಟವ್ ಆಫ್ ಮಾಡಬೇಕು. ಇನ್ನೂ ಗೊತ್ತಾಗಿಲ್ಲ ಅನ್ನೋದಾದರೆ ಆ ಬ್ರೌನ್ ಕಲರ್ ಆಗಿರುತ್ತೆ ಮಿಲ್ಕ್ ಸಾಲಿಡ್ಸ್ ಎಲ್ಲ, ಆವಾಗ ಸ್ಟವ್ ಆಫ್ ಮಾಡಿಕೊಂಡ್ರೆ ಆಯಿತು. ಆ ಸೌಂಡ್ ಏನು ಕೇಳಿಸ್ಕೊಂಡ್ರಿ, ಆ ಟೈಮಲ್ಲಿ ತುಪ್ಪ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ, ಆವಾಗ ತುಪ್ಪ ರೆಡಿ ಆಯಿತು ಅಂತ ಅರ್ಥ. ಇದು ಗೊತ್ತಿರೋರ್ಗೆಲ್ಲ, ನಂತರ ಯಾರಾದರೂ ಗೊತ್ತಿಲ್ಲದಿರೋರ್ಗಷ್ಟೇ ಶೇರ್ ಮಾಡಿದೆ. ಪೂರ್ತಿ ತಣ್ಣಗಾದ್ಮೇಲೆ ಗ್ಲಾಸ್ ಜಾರಲ್ಲಿ ಫಿಲ್ಟರ್ ಮಾಡಿ ಇಟ್ಕೊಂಡ್ರೆ ತುಪ್ಪ ರೆಡಿ. ಬಿಸಿ ಬಿಸಿ ಅನ್ನ ಮತ್ತು ಪಪ್ಪು ಜೊತೆ ಸರ್ವ್ ಮಾಡ್ತಾ ಇದ್ದೆ. ತುಂಬಾ ಚೆನ್ನಾಗಿತ್ತು. ಹೋಮ್ ಮೇಡ್ ತುಪ್ಪ ಅಂತ ಹೇಳ್ಬೋದು. ನಾನು ಅಮೆರಿಕಾಗೆ ಬಂದಮೇಲೆ ಇಂಡಿಯನ್ ಸ್ಟೋರ್ಗಳಲ್ಲಿ, ಅಮೆರಿಕನ್ ಸ್ಟೋರ್ಗಳಲ್ಲಿ ಸಿಗೋ ತುಪ್ಪಗಳು ಎಲ್ಲ ಟ್ರೈ ಮಾಡಿದೆ. ಯಾವುದು ಇಷ್ಟ ಆಗಿರಲಿಲ್ಲ. ಇದು ದಿ ಬೆಸ್ಟ್.